ನಮಸ್ಕಾರ ರೀ, ನಾನು ನಿಮ್ಮ ಲಕ್ಷ್ಮೀ ಮಂಜುನಾಥ್. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಗಟ್ಟಿನ ಪಸಾರ ಇದನ್ನೆಲ್ಲ ಆವರಿಸ್ಬೇಕು. ಕುರಿಯಾರು ಹಾಲಿನ ಕೊಬ್ರಕ್ಕೆ ಹೋಗಿದ್ದಾರು, ನಾ ಅವ್ರ್ಸೋಕ್ಕಾಗಿಲ್ಲ, ಆವರಿಸ್ಬೇಕು. ಹಿಂಗೆ ಯಾಕೆ ಬಿದ್ದಿತ್ತು ಅಂದ್ರೆ ಚೀಲ ಪೀಲ ಕಮ್ಮಿ ಇದ್ದು ಅಟ್ಟಾಟಿದ್ದು ಇದನ್ನೆಲ್ಲ ಆವರಿಸ್ಕೋಬೇಕು. ಈಗ ಆವರ್ಸಕ್ಕೇನು ಇದು ನಮ್ದು ಅಡ್ಗೆಗಟ್ಟ ಬುಡಕ್ಕೆ ಏನಾನ ಕಸ ಧೂಳ ಬಿದ್ದಿತ್ತು ಎಲ್ಲ ತೆಗೆದಿನು ತಿನ್ನತಕ್ಕ. ಇನ್ನು ಆವರ್ಸೋದ ಆವರಿಸಿ ಏರಿಸಿ ಇಡ್ಬೇಕು. ಇನ್ನು ಇದು ಅಡ್ಗೆಗಟ್ಟು ನಮ್ದು. ಅಡ್ಗೆಗಟ್ಟು ಎರ್ಸ್ಕು ಹಾಲನ್ನು ಕೊಯ್ದರು ಅವ್ರು ಬರೋಡ್ದ ಎಲ್ಲ ಏರ್ಸಿ ಆವರಿಸ್ಬೇಕು. ಈಗ ಎಲ್ಲರೂ ಮತ್ತೆ ಮರಿ ಪಿರಿ ಹೊಡಿತಾರೋ ಅವಾಗ ಹಿಂದೆ ಬಿಟ್ಟಿಂದ, ಹಂಗಾಗಿ ಬರಾಬರ ಆವರಿಸ್ಕೋಬೇಕು. ಭಾಳ ಕಟ್ಟು ಪಸರು ಬಿದ್ದಿದೆ ಎಲ್ಲ ನೋಡ್ರಿ. ಇನ್ನು ಆವರಿಸ್ಕೋಬೇಕು. ಇನ್ನು ಅಂಟ ಎಲ್ಲಪ್ಪ ನಮ್ದು ಅಂಟ ಕಾಲು ಮಾಡ್ಸಕ್ಕೆ ಹಾಕಿದ್ದೀವಿ, ಮಾಡಿಸ್ಬೇಕು. ಹಂಗೆ ಕಲ್ಲಿಟ್ಟು ಪೈಲ ಇಡ್ತಿರಲ್ಲ ಹಂಗೆ ಇಟ್ಟಿದ್ದೇನು, ಅಂಟಿಲ್ಲ ನಮ್ಮ ದಿನ ಕಲ್ಲಿಟ್ಟಿದ್ದೇನೆ. ನಾನು ಹಳ್ಳಿ ಕಾಲದ ಮನುಷ್ಯರಿದ್ಲಿ ಕಲ್ಲಿಟ್ಟಿದ್ದೇನು ಎಲ್ಲ ನೋಡ್ರಿ. ಇದನ್ನೆಲ್ಲ ಆವರಿಸ್ತೇನೋ, ಆವರಿಸಿ ಮತ್ತೆ ತೋರಿಸ್ತೇನೆ ತಡ್ರಿ ನಿಮ್ಗೆ. ಸದ್ಯಕ್ಕೆ ಅಡಿಗೆಟ್ಟು ಒಂದು ಏರ್ಸಿಯೇನು, ಇನ್ನು ಹಂಗೆ ಐತಿ. ಇನ್ನು ಏರ್ಸ್ಬೇಕು. ಆವರಿಸಿ ಒಂದು ಗಟ್ಟು ತಯಾರಾಯಿತು ತಡ್ರಿ ತೋರಿಸ್. ಹಿಂಗೆ ಏರ್ಸೀನಿ ಹಂಗೆ ಏರ್ಸಿಯೇನು. ಇನ್ನು ಬುಟ್ಟಿ ಅಲ್ಲಿ ತಿಕ್ಕಿಟ್ಟಿದ್ದೇನೆ ಇವತ್ತು, ಹಂಗಾಗಿ ಬುಟ್ಟಿ ಇಟ್ಟಿಲ್ಲಿನ. ಈಗ ಬುಟ್ಟಿ ತರ್ತೇನೆ ರೀ. ಬುಟ್ಟಿ ಅಲ್ಲಿ ತಿಕ್ಕಿಟ್ಟಂಬ್ರಿ. ಬುಟ್ಟಿ ತರೋಣ್ರಿ, ಬುಟ್ಟಿ ಭೀ ತೋರಿಸ್ತೇನೆ. ನಮ್ಮ ಬುಟ್ಟಿ ನಿನ್ನೆ ರೊಟ್ಟಿ ಭಾಳ ಮಾಡಿರಿ, ಹಂಗಾಗಿ ರೊಟ್ಟಿ ಮಾಡಿಲ್ಲ ಇವತ್ತು. ತಂಗ ರೊಟ್ಟಿ ಅದಾವೆ ಆರಾಕಿಟ್ಟಿದ್ದೇನು. ನಮ್ಮ ನೀರು ಹಂಡೆ ಗುಂಡೆ ಕೊಡ್ಗೊಳ ಮರಿ ನೀರು ಕುಡಿಸೋ ಬುಟ್ಟಿ, ನಮ್ಮ ಬಾಡ್ ತಿಕ್ಕು ಜಾಗ ಎಲ್ಲೈತಿ ನಮ್ದು. ಬುಟ್ಟಿಲಿತ್ತಿ ಬುಟ್ಟಾಗಿಡು ಸಾಮಾನೆಲ್ಲ ಇಲ್ಲಿ ಅದಾವು. ಸಕ್ಕರೆ ಡಬ್ಬಿ, ಇದು ನಮ್ಮ ಬುಟ್ಟಿ. ಇದು ನೋಡ್ರಿ ನಮ್ಮ ಗಟ್ಟ ಎಲ್ಲ ಊರ್ಸಿನೂ ಇನ್ನೂ ತಕ್ಕ ಬುಟ್ಟಿ ಗಟ್ಟುಗಳ ಇತ್ರ ಬುಟ್ಟಿಲ್ಲ ನಮ್ದು. ಇತ್ರ ಕಬ್ಬಿನ ಬುಟ್ಟಿ ಐತಿ, ಕಟ್ಟಿಗೆ ಬುಟ್ಟಿಲ್ಲ. ಆಯ್ತು ಅವ್ರು ಉಣಕ್ಕೆ ಹಾಕಿ ಕೊಡೋಕೇನು ನೋಡ್ರಿ. ಹಂಗೆ ಎಲ್ಲ ಗಟ್ಟು ಅವರ್ಸಿನು, ಎಲ್ಲರೂ ಗಟ್ಟು ಅವರ್ಸಿ ರೊಗ್ಗ ಹಚ್ಚಿಟ್ಟಿಯೇನು. ನಮ್ಮ ಮಾಮ ಕುರಿಯಾರ ಉಣತಾರೋ, ನಮ್ಮ ಮಾಮ ತಳೆ ಚಂಡಾಕಿ ಬರೀ ತಳೆ ಚಂಡಾಕಿ ಉಣ್ಣದ ನಾಚದ ಕೆಟ್ಟ ಶೇಂಗಾಕಾಳು ತಿನ್ಕೋತ ಊಟ ಮಾಡ್ದ. ಅವ್ರ ಪೈಲ ಹಂಗೆ ಊಟ ಮಾಡ್ತಿರು. ಶೇಂಗಾಕಾಳು ಅಂದ್ರೆ ಅವಾಗ ಭಾಳ ತಿಂತಿರು, ಈಗ ಅಷ್ಟು ಶೇಂಗಾಕಾಳು ಅಪರೂಪ. ನಮ್ಮ ಊಟ ಮಾಡತ್ತಾರು. ನಿನ್ನೆ ಹಲಸಿನಣ್ಣು ತಿಂದೇವ. ಹಲಸಿನಣ್ಣು ತಿಂದು ಉಳ್ದದ ಬೀಜ ಸುಟ್ಕೊಂಡು ತಿನ್ನೋದು ಈಗ ಸದ್ಯಕ್ಕೆ. ಒಂದು 2 ಸುಟ್ಟದ್ದು ಮೊದಲ ರೆಡಿ ಇದಾವೆ. ತಿಂದು ನೋಡಿ ಹಂಗತ್ತು. ಒಳಗೆ ಹಿಟ್ಟಿಟ್ಟು ಅದರಲ್ಲೇ ಸುಟ್ಟವು. ಬಾ ಕಣ್ಣಾಗೆಲ್ಲ ಹೋಗಿ ಹೊಡ್ತು.
ಅಪ್ಪಂಡಿಸ ಇಂಥ ಆಪರೇಷನ್ ಆದ್ರೆ ತಿನ್ನಂಗಿಲ್ಲ ಅದನ್ನ. ಪತ್ತೆ ಪಲ್ಸವ್ರಿಗೆ ತಿನ್ನಂಗಿಲ್ಲ ಹಲಸಿನ ಗಿನ್ನ ಕುಂಬಳಕಾಯಿ ಗೆಣಸ ಹಸಿಮೆಣಸಿಕಾಯಿ ಬದ್ನೆಕಾಯಿ ಸರಿ ನಾವೆಲ್ಲ ತಿಂತೇವೆ. ನಾವೆಲ್ಲಿ ಪಾಲ್ಸಂಗಿಲ್ಲ. ಒಳಗಿಂದ ಹಿಟ್ಲಾಗತ್ತಂದ್ರೆ ಮಸ್ತ್ ಆಗ್ತಾವೆ. ಶೇಂಗಾ ತಿಂದಂಗೆ ಶೇಂಗಾ ಅಲ್ಲ ಇದೇನು ಒಬ್ಬೊಬ್ರು ತಿನ್ನಂಗಿಲ್ಲ ರೀ ಬೇಕನ್ನ. ಅವ್ರು ತಿನ್ನೋದು ಗೊತ್ತಿರಂಗಿಲ್ಲ. ಮಳ್ಯಾಗ ಕಟ್ಟಿಗಳು ತೆಗೆದು ಹಸಿ ಹಿಡ್ದು ಕಟ್ಟಿಗಳು ಹತ್ತೋಲು ಬೆಂಕಿ ಕಣ್ಣಾಗೆಲ್ಲ ಹೋಗಿ ಹೊಡಿತು. ನಂತರ ನನ್ನ ಗಂಡ ಹಲಸಿನ ಬೀಜ ತಿನ್ನಂಗೆ ಆಗಿಬಿಟ್ಟೈತಿ. ಹಲಸಿನ ಬೀಜ ಸೊಟ್ಟು ತಿನ್ನೋ ರುಚಿನೇ ಬೇರೆ, ಮಜಾನೇ ಬೇರೆ. ಸುಟ್ಟಿದವ್ರಿ ತೆಗಿ ಸುಟ್ಟರೆ ತೆಗಿಲ್ಲ ಹೊರಗೆ ಕರ್ರಾಗಿತ್ತು. ತೆಗಿ ಒಳಗಿನ ಮ್ಯಾಗಿನ ಸಿಪ್ಪೆಲ್ಲ ಹೊಣ್ತೈತಿ. ನಾವು ಪದ್ರ ಪದ್ರ ಬಿಸ್ತೈತಿ. ಈ ಬೆಂಕಿ ಹೊರಗೆ ಸುಡೋದೈತಿ, ಅದ್ರ ಬಂದ್ಬಿಟ್ಟು ಹರಾಗೈತಿ. ತಾಟ್ರೆ ತವ ಏನೋ ಇಟ್ಟದವು ಏನೋ ಸುಡಾರ ಇಟ್ಟ ಸುಡಾಕ ಸಾಕಿ ಸದ್ಯಕ್ಕೆ ಇದು ಮಾಡ. ಸುಟ್ಟಾವು. ಯಾರು ಹಲಸಿನ ಬೀಜ ತಿನ್ನೋದ್ರೆ ನಮ್ಮ ಗಟ್ಟಿ ಬರ್ರಿ. ಹಿಂಗೆ ಎಡ್ಡೆಡ್ ಹಾಕಿರ್ತಾವ್ರಿ ಸುಟ್ಟು ಗುಡ್ಲಾಗ ಇದಾಗತ್ತಮ್ಮ ಬೆಚ್ಚದ ಮಲ್ ಒಳಗವ ಬೀಜ ರೀ ಅದು. ಕೈಯೆಲ್ಲ ಬಾಂಡ್ ತೆಗಿತಾರೈತೆ ಅದು. ತಿಂದು ನೋಡು ಹೆಂಗತ್ತೈತೆ. ಯಾರು ಹಲಸಿನ ಬೀಜ ಬೇಕನ ನಿನ್ನೆ ಶಿವನ ಗಟ್ಟಿಗೆ ಅವ್ರ ಹೊಲದಾಗಿನ ಮನೆ ಕತ್ರಿಕಪ್ಪಗೆ ಹೋದಾಗ ಹಲಸಿನ ಹಣ್ಣು ತೊಗೊಂಬಂದಿದ್ದು. ಅಂದ್ರೆ ಸಾರಿ ಕಟ್ ಮಾಡಿ ಹಳಸೋದು ಶಿವನ ಗಟ್ಟಿಗೆ ಹಣ್ಣಿತ್ತು. ಅವ್ರ ಹೊಲದಾಗಿನ ಹರ್ಕೊಂಬಂದಿದ್ರು. ನಿನ್ನೆ ಹಣ್ಣಾಗಿತ್ತು. ಹರ್ಕೊಂಡು ಅವ್ರ ಗಟ್ಟಿಗೆ ಅಷ್ಟು ಕುಡ್ಕೊಂಡು ಅದನ್ನು ತಿಂದು ಉಳಿದ ಬೀಜನ ನಮ್ಮ ಗಟ್ಟಿಗೆ ತಂದು ಸುಟ್ಕೊಂಡು ತಿನ್ನಕ್ಕೆ ಬರ್ತದೆ. ಗಟ್ಟಿ ತೊಗೊಂಬಂದು ಹರಿವತ್ತೆದ್ದು ಅದನ್ನು ಸುಟ್ಟು ತಿನ್ನತ್ತೇವು. ನೀವು ಹಲಸಿನ ಹಣ್ಣು ಯಾರು ತಿಂದು ಈ ಥರ ಬೀಜ ಸುಟ್ಕೊಂಡು ತಿಂದಿದ್ರೆ ಕಾಮೆಂಟ್ ಮಾಡಿರಿ. ನಾವಂತೂ ಹಲಸಿನ ಹಣ್ಣು ಸಿಕ್ಕು ಅಂದ್ರೆ ಕಾಯಿ ಮೀದೈತಿ ಬೀಜ ಸುಟ್ಕೊಂಡು ತಿಂತೇವೆ. ಯಾಕಂದರೆ ಸುಟ್ಟು ತಿನ್ನೋದ್ರ ಮಜಾನ ಬೇರೆ, ಭಾಳ ರುಚಿ ಭಾಳ ಟೇಸ್ಟ್ ಕೊಡ್ತೈತಿ. ಒಂದು ನಮ್ನಿ ಶೇಂಗಾಕ್ಕಿಂತನೂ ಮಜಾ ಅನಿಸ್ತೈತಿ. ಶೇಂಗಾ ಬೆಲ್ಲ ತಿಂತಾರಲ್ಲ ಹಂಗೆ ಒಂದು ನಮ್ನಿ ಸುಟ್ಟು ತಿಂದ್ರೆ ರುಚಿನೇ ಬೇರೆ. ಒಳಗೆ ಹಿಟ್ಟು ಹಾಕಿದ್ರೆ ಮಲ್ಗಣ ಟೇಸ್ಟ್ ಆಗ್ತೈತಿ. ಹಸಿ ತೊಗೊಂಡ್ರೆ ಕೆರ್ಗ ಹತ್ತೈತಿ ಅದು. ಇನ್ನೂ ಭಾಳ ಅದಾವು. ಇದನ್ನೆಲ್ಲ ಸುಟ್ಕೊಂಡು ಕೊಂಡಾಕ ಈಗ ಆಗಕತ್ತಲ್ಲ. ಒಂದು ಸದ್ಯಕ್ಕೆ ಜಸ್ಟ್ 4 ಸುಟ್ಕೊಂಡು ತಿನ್ನತ್ತೇವು. ಹಾಂ ಮಾಮ ಹಲಸಿನ ಬೀಜ ಇನ್ನೊಂದೆರಡು ತಿನ್ನು.
ಯಾಕೆ ಯಾಕೆ ಎದ್ರ ಸಂಬಂಧ ಹಲಸಿನ ಬೀಜ ತಿನ್ನಲಿ ನಮ್ಮ ಅಮ್ಮ ಸಿಟ್ಟು ಮಾಡಿದ ಗಂಡ ಹೆಂಡತಿ ಪೈಲೆ ತಿನ್ನಕ್ ತಿನ್ನುವಲ್ಲ ನಾನು ಬಿಟ್ಟ ತಿನ್ನತ್ತಿರ್ತೀನಿ ಅಲ್ಲ ಕಾಯಂ ತಿನ್ನಂಗಿಲ್ಲ ನೀಗ ತಿನ್ವಲ್ಲಿ ಯಾವಾಗ ತಿನ್ನಂಗಿಲ್ಲ ಯಾಕ ಏನು ಪತ್ತೆ ಐತೆ ನಮ್ಗೆ ಅಪೆಂಡಿಕ್ಸ್ ಆದ್ರೆ ತಿನ್ನಂಗಿಲ್ಲ ಅದನ್ನ ಬರ್ಸ್ನ ಆಗ್ತೈತಿ ಎಂತಾರೆ ನಮ್ಮ ಮಾಮ ತಿನ್ನಂಗಲ್ತ ಎಲ್ಲ ನಮ್ಗೆ